ನಮಸ್ಕಾರ. ಬನ್ನಿ ನಾವು ಇವತ್ತು ಈ ಥರ ಫ್ಲವರ್ ಲೇಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಉಲ್ಲನ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನಾನು ಈ ಥರ ಮಾಡಲಿಕ್ಕೆ ಈಗ ಫಸ್ಟ್ ನಾನು 10 ಚೈನ್ ಹಾಕೋತಾ ಇದ್ದೀನಿ ನೋಡಿ. 1 2 3 4 5 6 7 8 9 10. ಈಗ 10 ಚೈನ್ ಆಗಿದೆ. 10 ಚೈನ್ ಆದಮೇಲೆ ನೆಕ್ಸ್ಟ್ 5 ಚೈನ್ ಹಾಕೋತೀನಿ. 1 2 3 4 5. ನಮಗೆ ಫ್ಲವರ್ ಮಾಡಲಿಕ್ಕೆ ಬರೀ 5 ಚೈನ್ ಮಾತ್ರ ಬೇಕಾಗಿರೋದು. ಈ 10 ಚೈನ್ ಈ ಥರ ಚೈನ್ ಬೇಕಷ್ಟೇ. ನೀವು ಇದನ್ನ ಚಿಕ್ಕದಾದ್ರೂ ಮಾಡ್ಕೋಬೋದು, ದೊಡ್ಡದಾದ್ರೂ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿ ಚಿಕ್ಕದು ಮಾಡಿದ್ದೀನಿ. ನೋಡಿ, ಗ್ರೀನ್ ಚಿಕ್ಕದಾಗಿದೆ. ಇದು ಆರೆಂಜ್ ದೊಡ್ಡದಿದೆ ನೋಡಿ. ಇದು ಆರೆಂಜ್ 10 ಚೈನ್ ಹಾಕ್ಕೊಂಡಿದ್ದೀನಿ, ಗ್ರೀನ್ 7 ಚೈನ್ ಹಾಕ್ಕೊಂಡಿದ್ದೀನಿ. ಆ ಥರ ನೋಡಿ, ಇಲ್ಲೂ ಚೈನ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 15 ಚೈನ್ ಇದೆ. ಫ್ಲವರ್ ಮಾಡಲಿಕ್ಕೆ 5 ಚೈನ್ ಮಾತ್ರ ಬೇಕಾಗಿರೋದು. ಈಗ ಇಲ್ಲಿಂದ 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿದ್ಮೇಲೆ 15th ಚೈನಿಗೆ 5 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇದನ್ನು ಸೇರಿಸಿ 4 ಹಾಕ್ಕೊಳ್ಳೋಣ. ಇದೀಗ 1 2 ಸೇಮ್ ಅಲ್ಲಿಗೆ 3 4 5 ನೋಡಿ. 1 2 3 4 5. ಈಗ ನೆಕ್ಸ್ಟ್ 14th ಚೈನಿಗೆ ಪುನಃ 5 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 3 4 5. ಈಗ 5 ಹಾಕೋ ಡಬಲ್ ಕ್ರೋಶೆ ಆಗಿದೆ ನೋಡಿ. ಇಲ್ಲಿ 1 2 ಇದೆ. ಇದು 5 ಇದು 5 10 ಆಗಿದೆ. ಈಗ 13 ಚೈನಿಗೆ 5 ಡಬಲ್ ಕ್ರೋಶೆ ಹಾಕೊಳ್ಳೋಣ. ಇಲ್ಲಿ 1 2 3 4 5 ನೋಡಿ. ಇದು 15 ಚೈನು, 14 ಚೈನು, 13 ಚೈನು. ಈಗ 12 ಚೈನಿಗೂ 5 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 3 4 5. ಸೇಮ್ ಅದೇ ಥರ ಈಗ 11th ಚೈನಿಗೂ 5 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 3 4 5 ನೋಡಿ. ಇವಾಗ ನೋಡಿ 1 2 3 4 5. 15 chain, 14 chain, 13 chain, 12 chain,
11 ಚೈನ್. ಈಗ 11 ಚೈನಿಗೆ 5 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಹಾಫ್ ಡಬಲ್ ಕ್ರೋಶೆ, ನೋಡಿ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈ ಥರ ಮಾಡಿದ್ರೆ ನೋಡಿ ಇಲ್ಲಿ ಫ್ಲವರ್ ಆಗುತ್ತೆ. ಸೊ ಫ್ಲವರ್ ಆದಾಗ ಇದನ್ನ ಜಸ್ಟ್ ಹಿಂಗೆ ರೋಲ್ ಮಾಡಿದ್ರೆ ಫ್ಲವರ್ ಆಗುತ್ತೆ. ಇದನ್ನು ನೋಡಿ ಈ ಥರ ತೊಗೊಂಡು ಇದ್ರ ಒಳಗಡೆ ಈ ಥರ ಹಾಕಿದ್ರೆ ನೋಡಿ ಬ್ಯಾಕ್ ಸೈಡ್ ತೊಗೊಂಬಂದರೆ ನೋಡಿ ಈ ಥರ ಬರುತ್ತೆ. ಸೊ ಅಲ್ಲಿಂದ ನಾವು ಈಗ ಆ ಕಡೆ ಸೈಡಿಂದ ಥ್ರೆಡ್ ತೊಗೊಂಡು ನೋಡಿ ಫ್ಲವರ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ 10 ಚೈನ್ ಹಾಕೊಳ್ಳೋಣ. 1 2 3 4 5 6 7 8 9 10 ನೋಡಿ 10 ಚೈನ್ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ 5 ಚೈನ್ ತೊಗೋತೀನಿ. 1 2 3 4 5. ಈ ಫ್ಲವರ್ ಮಾಡಲಿಕ್ಕೆ ಕಂಪಲ್ಸರಿ 5 ಚೈನ್ ಬೇಕೇ ಬೇಕು. ಬಟ್ ಈ ಚೈನ್ ಸ್ಟೆಮ್ ಥರ ಅಥವಾ ಲೇಸ್ ಥರ ಮಾಡಲಿಕ್ಕೆ ಈ ಚೈನ್ ನಿಮ್ಗೆ ಎಷ್ಟು ಬೇಕು ತೊಗೋಬೋದು. ಈಗ ನೆಕ್ಸ್ಟ್ 3 ಚೈನ್ ಹಾಕೋತೀನಿ. ಅದೇ ಥರ ನೆಕ್ಸ್ಟ್ 15th ಚೈನಿಗೆ 1 2 3 15th ಚೈನಿಗೆ ನಾನು 4 ಡಬಲ್ ಕ್ರೋಶೆ ಹಾಕೋತೀನಿ. ಈ 3 ಚೈನ್ ಹಾಕಿದ್ದಲ್ಲ ಅದು ಸೇರಿಕೊಳ್ಳುತ್ತೆ. 1 2 3 4 ನೋಡಿ 1 2 3 4 5. ಇದೇ ಥರ ಇದು 15 ಚೈನ್ ಆಯಿತು. 14 ಚೈನ್ 13 ಚೈನ್ 12 ಚೈನ್ 11 ಚೈನಿಗೆ ಎಲ್ಲದಕ್ಕೂ ಡಬಲ್ ಕ್ರೋಶೆ 5 5 ಹಾಕ್ಕೊಳ್ಳೋಣ. ಈಗ ನೋಡಿ ಈಗ 15 14 13 12 11 ಎಲ್ಲದಕ್ಕೂ ಡಬಲ್ ಕ್ರೋಶೆ 5 5 ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ರೌಂಡ್ ಮಾಡಿಕೊಂಡು ಈಗ 11th ಕ್ರೋಶೆಗೆ 5 ಡಬಲ್ ಕ್ರೋಶೆ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕೋತಿದ್ದೀನಿ. ನೋಡಿ ಹಾಫ್ ಡಬಲ್ ಕ್ರೋಶೆ ಈಗ ಹಾಕ್ಕೊಂಡ್ಮೇಲೆ ನೋಡಿ ಈ ಥರ ರೊಟೇಟ್ ಮಾಡಿ ಈ ಮಿಡಲ್ ಇದೆಯಲ್ಲ ನೋಡಿ ಫ್ಲವರ್ ಬಂದಿದೆಯಲ್ಲ ಇದ್ರ ಒಳಗಡೆಯಿಂದ ಈ ಥರ ತಗೊಂಡು ಬ್ಯಾಕ್ ಸೈಡ್ ಬಂದು ನೋಡಿ ಈ ಥರ ತಗೊಂಡು ಈ ಥರ ಮಾಡಿದ್ರೆ ನೋಡಿ ಫ್ಲವರ್ ಆಗುತ್ತೆ. ಇದೇ ಥರ 1 2 3 4 5 6 7 8 9 10 ನೋಡಿ ಫ್ಲವರ್ ಆಯಿತು. ಇದೇ ಥರ ಇದನ್ನೆಲ್ಲ ಮಾಡ್ಕೊಳ್ಳೋದು. ನೋಡಿ ಈ ಥರ ಫ್ಲವರ್ ಲೇಸ್ನ ಯಾವ ಕಲರ್ಲಿ ಬೇಕೋ ನೀವು ಮಾಡ್ಕೋಬೋದು. ನೋಡಿ ಇದು ವೈಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.